Hi guys, good evening. Welcome back to my channel Journey Towards Nature. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಸಮ್ಮರ್ ಆದ್ರೂ ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಕ್ಲೌಡಿ ಇದೆ. ನೋಡಿದ್ರಾ ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ ಇವತ್ತು ನನ್ನ ಗಿಡಗಳಿಗಂತೂ ಹಬ್ಬನೇ, ಮಳೆ ಬಂದರೆ ಇಫ್ ಇನ್ ಕೇಸ್. ನೋಡಿ ಬರ್ಡ್ಸ್ ಎಷ್ಟು ಹ್ಯಾಪಿಯಾಗಿದೆ ಅಲ್ಲ. ನೋಡಿ ಅವ್ರು ತುಂಬ ಖುಷಿಯಾಗೋಗಿದೆ. ಈ ಗಾಳಿಗೆ ತುಂಬಾ ಚೆನ್ನಾಗಿ ಗಿಡಗಳು ಅವುಗಳ ಒಂದು ಲೈಕ್ ಏನಂತಾರೆ ಬ್ಯೂಟಿನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ನೋಡಿ ಇದೆಲ್ಲ ವೆಜಿಟೇಬಲ್ಸು, ಕುಂಬಳಕಾಯಿ, ಬೆಂಡೆಕಾಯಿ, ಹೀರೆಕಾಯಿ. ಇದು ಹೀರೆಕಾಯಿ, ನೋಡಿ ಬೆಂಡೆಕಾಯಿ. ಇದು ಸ್ಟ್ರಾಬೆರಿ. ನೋಡಿ ಇದು ಚಿಕ್ಕ ಸ್ಟ್ರಾಬೆರಿ ಕಾಣಿಸ್ತದೆ ಅಲ್ಲ, ಅದು ಇದು ಇದ್ರ ಹೆಸರು ಚೈನಾ ಆಸ್ಟ್ರ್ ಅಂತ ಅಂದ್ಬಿಟ್ಟು. ನಾನು ರೀಪಾಟ್ ಮಾಡಿದೆ ಬಿಕಾಸ್ ಸಾಯಿಲ್ ಸ್ವಲ್ಪ ನಾನು ಸ್ಯಾಂಡ್ ಯೂಸ್ ಮಾಡಿರೋದ್ರಿಂದ ಅದು ತುಂಬ ಡ್ರೈ ಆಗೋಗ್ಬಿಟ್ಟಿತ್ತು. ಸೊ ಮತ್ತೆ ಗಾರ್ಡನ್ ಸಾಯಿಲ್ ಯೂಸ್ ಮಾಡಿ, ಕೋಕೋಪಿಟ್ ಎಲ್ಲ ಯೂಸ್ ಮಾಡಿ ಚೇಂಜ್ ಮಾಡಿದೆ, ನೆನ್ನೆ ಮಾಡಿದೆ. ಸದ್ಯಕ್ಕೆ ಈ ಥರ ಸೆಟ್ಟಿಂಗಲ್ಲಿದೆ. ಡಿಪೆಂಡ್ಸ್ ಆನ್ ಮೈ ಮೂಡ್. ನನಗಿಷ್ಟ ಆಗಿಲ್ಲ ಅಂದರೆ ಮತ್ತೆ ಚೇಂಜ್ ಮಾಡ್ತೀನಿ. ಸೊ ಆ ಥರ ಚೇಂಜ್ ಮಾಡೋದ್ರಿಂದ ನಮಗೆ ಟೆರೆಸ್ ಏನಿರುತ್ತೆ ಅದು ಹಾಳಾಗಲ್ಲ. ಸೊ ಹಾಗಾಗಿ ಚೇಂಜ್ ಮಾಡ್ಕೊತಾ ಇರಬೇಕು. ಇದು ಬಂದು ದಾಳಿಂಬೆ ಗಿಡ. ನೋಡಿ ಇಲ್ಲೆಲ್ಲ ಒಂಥರ ಮಿಲಿ ಬಗ್ಸ್ ಅಟ್ಯಾಕ್ ಆದಂಗಿದೆ. ಸೊ ನಾಳೆ ಇದನ್ನು ನೋಡಬೇಕು, ಒಂದು ಸ್ವಲ್ಪ ಇದಕ್ಕೆ ಟ್ರೀಟ್ ಮಾಡಬೇಕಾಗುತ್ತೆ. ನೋಡಿ ಹಣ್ಣಿದು ಇಲ್ಲಿ ನಾನು ಕೊತ್ತಂಬರಿ ಹಾಕಿದ್ದೀನಿ. ಸೊ ನೆನ್ನೆ ಹಾಕಿದೆ. ಇದು ಪುದೀನ. ಇದು 2 days ಬ್ಯಾಕ್ ಹಾಕಿರೋಂಥ ಮೆಂತ್ಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತು ಮಳೆ ಬಂದರೆ ಇದೆಲ್ಲ ಒಂದು ಸ್ವಲ್ಪ ಶೇಡ್ಗೆ ಎಳ್ಕೋಬೇಕಾಗುತ್ತೆ. ಬಿಕಾಸ್ ಇನ್ನು ಈಗ ಬೆಳೀತಾ ಇದ್ದಾರೆ, ಅದಕ್ಕೆ ಹಾಳಾಗಿಬಿಡುತ್ತೆ. ಇದು ಪಾಲಕ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಬದನೆಕಾಯಿ ಗಿಡಗಳು. ಇದು ಯಾಕೋ ಸರಿಯಾಗಿ ಬರಲಿಲ್ಲ ನನಗೆ. ಸೊ ಅದು ಹಾಗೆ ಬಿಟ್ಬಿಟ್ಟಿದ್ದೀನಿ, ಬಂದಿದ್ದು ಬರಲಿ ಅಂತ. ಅದನ್ನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇದು ಟೊಮೆಟೊ. ಇದರಲ್ಲಿ ಸಾಯಿಲ್ ಕಮ್ಮಿ ಇದೆ, ಏನು ಅಂದ್ಕೋಬೇಡಿ. ಬಿಕಾಸ್ ಏನಿಷ್ಟು ಕಮ್ಮಿ ಮಣ್ಣಲ್ಲಿ ಹಾಕಿ ಬೆಳೆಸಿದ್ದಾರೆ ಅಂತ. ನಾನು ಚೇಂಜ್ ಮಾಡಬೇಕು, ಸದ್ಯಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಇದರಲ್ಲಿ ನೋಡಿ ಹೆಲ್ದಿಯಾಗಿದೆ ಟೊಮೆಟೊಸ್. ಇದು ಹಾಗಲಕಾಯಿ ಗಿಡ. ಇದು ಏನೋ ಚೆನ್ನಾಗಿ ಬರಲಿಲ್ಲ ಪಾಪ, ತುಂಬ ಹತ್ರ ಹಾಕ್ಬಿಟ್ಟಿದ್ದಕ್ಕೆ ಅದಕ್ಕೆ ಏನೋ ಕಂಫರ್ಟಬಲ್ ಇಲ್ಲ. ಅದಕ್ಕೆ ಅಂತಲೇ ನಾನು ಇದು ನೋಡಿ ಕ್ರೀಪರ್ಸ್ ಮಾಡಿದೆ. ಕಾಣಿಸ್ತಿರಲ್ಲ. ಸೊ ಇನ್ನೂ ಇದ್ರ ಕೆಲಸ ತುಂಬಾ ಇದೆ. ಸೊ ಅದಕ್ಕೆ ನಾನು ಯಾವುದೋ ವೀಡಿಯೋಸ್ ಪೋಸ್ಟ್ ಮಾಡಿಲ್ಲ. ಈ ವೆದರ್ ನೋಡಿ ನನಗೆ ಯಾಕೋ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಇದು ನನ್ನ ಒಂದು ಫೇವ್ರೆಟ್ ಪ್ಲ್ಯಾಂಟ್, ಮೆಹಂದಿ ಗಿಡ. ಇದು ಆಲ್ಮೋಸ್ಟ್ 6 yearsಯಿಂದ ನನ್ನ ಹತ್ರ ಇದೆ. ನನಗಿದನ್ನು ಯಾರಿಗೂ ಕೊಡೋಕ್ಕೂ ಮನಸ್ಸಿಲ್ಲ, ಹಾಗೆ ನೆಲದಲ್ಲಿ ಇಡೋಕ್ಕೂ ಮನಸ್ಸಿಲ್ಲ. ಹಾಗೆ ನನ್ನ ಹತ್ರನೇ ಬೆಳೆಸ್ಕೊತಿದ್ದೀನಿ ಟೆರೆಸ್ ಮೇಲೆ. ತುಂಬ ವರ್ಷಗಳದ್ದು, ಒಂದು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇದ್ರ ಮೇಲೆ. ಸೊ ಹಾಗಾಗಿ ಅದನ್ನ ಪ್ರೂನ್ ಮಾಡ್ತಾ ಇರ್ತೀನಿ, ಮತ್ತು ಹಾಗೆ ಬಿಡ್ತೀನಿ. ಸೊ ಬೇಕಾದಾಗ
ಒಳ್ಳೆ ಕಲರ್ ಕೊಡುತ್ತೆ. ಸ್ವಲ್ಪ ಆದ್ರೂ ನನ್ನ ಕೈಗೆ ಹಾಕ್ಕೊಂಡ್ರೆ ನಂಗೆ ಅದೇನೋ ತುಂಬ ಖುಷಿ. ಕೊನೆಯಲ್ಲಿ ಕಾಣಿಸ್ತಿದೆ ಅಲ್ಲ, ಅದು ವಾಟರ್ ಆ್ಯಪಲ್ ನೋಡಿ, ಫ್ಲವರ್ಸ್ ವಾಟರ್ ಆ್ಯಪಲ್. ಅದ್ರ ಕೆಳಗಡೆ ಇರೋದು ಡ್ರ್ಯಾಗನ್ ಫ್ರೂಟ್. ಇದು ನಾನು ನರ್ಸರಿಯಲ್ಲಿ ತಂದೆ ಡ್ರ್ಯಾಗನ್ ಫ್ರೂಟ್ದು. ಗೊತ್ತಿಲ್ಲ, ಫಸ್ಟ್ ಟೈಮ್ ತಂದಿದ್ದೀನಿ, ನೋಡೋಣ. 5 ಇಯರ್ಸ್ ಒಳಗಡೆ ಅದು ಫ್ರೂಟ್ ಬಿಡುತ್ತಂತೆ. ನಾವು 5 ಇಯರ್ಸ್ವರೆಗೂ ಪೇಷನ್ಸ್ ಇಟ್ಕೋಬೇಕು. ಆ 5 ಇಯರ್ಸಲ್ಲಿ, ವಿತಿನ್ 5 ಇಯರ್ಸಲ್ಲಿ ಯಾವಾಗಾದರೂ ಬಿಡ್ಬೋದು. ಸೊ ವೆಯ್ಟ್ ಮಾಡಬೇಕು. ಅದರಲ್ಲಿ ಫ್ರೂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ, ಇದು 6 ಮಂತ್ಸ್ ಪ್ಲ್ಯಾಂಟ್ ನಾನು ತಗೊಂಡಾಗ. ಸೊ ನಾವು ಅದರಲ್ಲಿ ಫ್ರೂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಪೇಷನ್ಸ್ ಇರಬೇಕು. ಇದು ನೋಡಿ, ಇದು ಸಪೋಟ ನೋಡಿ, ಗಾಳಿಗೆ ಎಷ್ಟು ಚೆನ್ನಾಗಿ ಆಡ್ತಿದೆ ಅಲ್ಲ ಗಿಡಗಳು, ಎಷ್ಟು ಖುಷಿಯಾಗುತ್ತೆ. ಆ ಫೀಲಿಂಗೇ ಬೇರೆ ಲೆವೆಲ್ಗಿರುತ್ತೆ ನಿಜವಾಗ್ಲೂ. ಅದನ್ನು ಒನ್ಸ್ ನಾವು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದ್ರೇ ಅದು ನಮ್ಗೆ ಅರ್ಥ ಆಗೋದು, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇರುತ್ತೆ ಗಿಡಗಳು ಅಂತ ಅಂದ್ಬಿಟ್ಟು. ನಾನು ಅದನ್ನು ಒನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನನಗೆ ಅರ್ಥ ಆಗ್ತಾಯಿರೋದು, ಇಷ್ಟೊಂದು ರಿಲ್ಯಾಕ್ಸೇಷನ್ನು, ಇಷ್ಟೊಂದು ಖುಷಿ ಕೊಡುತ್ತೆ ಒಂದು ಗಿಡನ ಬೆಳೆಸೋದ್ರಿಂದ ಅಂತ. ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಅಷ್ಟೇ, ನಿಮಗೆ ವರ್ಕ್ ಸ್ಟ್ರೆಸ್ ಇರುತ್ತೆ, ಈ ಥರ ಏನಾನ ಇದ್ದಾಗ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಪ್ಲ್ಯಾಂಟ್ಸ್. ಏನೋ ಒಂದು ವೀಕೆಂಡ್ಸು ಇಲ್ಲ ಈವ್ನಿಂಗ್ ಟೈಮು ಜಸ್ಟ್ ಒಂದು ಜಗ್ಗಷ್ಟು ವಾಟರ್ ಹಾಕೋದ್ರಿಂದ ನಮಗೇನು ಹೋಗೋದೇನಿಲ್ಲ ಅಲ್ಲ. ಸೊ ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನೋಡಿ. ಇದು ಗೋವಾ, ಅದು ಕರಿಬೇವು, ಇದು ಲೆಮನ್. ನೋಡಿ, ಲಾಸ್ಟ್ ಟೈಮ್ ಫ್ಲವರ್ಸ್ ಬಿಟ್ಟಿತ್ತು, ಈಗ ನೋಡಿ ಎಷ್ಟು ಲೆಮನ್ಸ್ ಇದೆ ಅಲ್ಲ, ಎಷ್ಟು ಖುಷಿ ಆಗುತ್ತೆ. ಅಲ್ಲೊಂದು ದೊಡ್ಡದು ಕಾಣಿಸ್ತಿದೆ ಅಲ್ಲ, ಅದು ಲಾಸ್ಟ್ ಟೈಮ್ ಇತ್ತಲ್ಲ ಆ ಲೆಮನ್ನು. ನೋಡಿ, ಇದೆಲ್ಲ ಲೆಮನ್ನು, ಬೇಬಿ ಲೆಮನ್ಸ್. ಇದು ದಾಸವಾಳ, 2 ಕಲರ್ ಇದೆ, ಒಂದು ಎಲ್ಲೋ, ಒಂದು ದೊಡ್ಡ ಗಿಡ, ಇನ್ನೊಂದು ಆ ಕಡೆ ಇರೋದನ್ನು ಬೇಬಿ ಪಿಂಕ್ ಅನ್ಕೋತೀನಿ, ನರ್ಸರಿಯಿಂದ ತಂದಿದ್ದು, ಇನ್ನೂ ಫ್ಲವರ್ ಬಿಟ್ಟಿಲ್ಲ ಅದು. ಸೊ ಇದು ಮಲ್ಲಿಗೆ ಅಂತೆ, ಕ್ರೀಪರ್ ಅಂತ ಹೇಳಿದ್ರು ಅವರು. ಸೊ ನನಗೆ ಇನ್ನೂ ಗೊತ್ತಿಲ್ಲ, ತಂದವಾಗಿಂದ ಅದು ಬೆಳೀತಾನೆ ಇದೆ, ಇನ್ನೂ ಫ್ಲವರ್ ಏನಿಲ್ಲ. ಇದು ದವನ ಅಂತಾರಲ್ಲ ಅದು. ಇದು ಕಾಕಡ ನೋಡಿ, ರೋಸ್ ಪ್ಲ್ಯಾಂಟು, ಇದೆಲ್ಲ ರೋಸ್ ಪ್ಲ್ಯಾಂಟ್. ಪಿಂಕ್ ಒಂದು, ಇನ್ನು 2 ಡೇಸಲ್ಲಿ ಬಿಡ್ಬೋದು. ನಾನು ಆಲ್ಮೋಸ್ಟ್ ಯಾವುದೇ ಫ್ಲವರ್ಸ್ನ ಕಟ್ ಮಾಡಲ್ಲ. ಇದು ಮರ್ಗ, ನನ್ನ ಮಿಸ್ಟೇಕಿಂದನೇ ಇದು ಈ ಥರ ಆಗೋಯಿತು. ನಾನು ಆ್ಯಕ್ಚುಲಿ ಬೇರೆ ಪಾಟಲ್ಲಿ ಇತ್ತು ಇದು, ನನಗೆ ಆ ಪಾಟ್ ಇಷ್ಟ ಆಗಿಲ್ಲ, ಬಕೆಟ್ ಒಡೆದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಚೆನ್ನಾಗಿರಲ್ಲ ನೋಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ತೆಗೆದ್ಬಿಟ್ಟು ಗ್ರೀನ್ ಬ್ಯಾಗ್ಸಲ್ಲಿ ಇಟ್ಬಿಟ್ಟೆ. ಸೊ ಇಟ್ಟಾಗ ಎಲ್ಲ ಪ್ಲ್ಯಾಂಟ್ಸ್ನೂ ತೆಗೆದ್ಬಿಟ್ಟು ಒಂದೇ ಬ್ಯಾಗಲ್ಲಿ ಇಟ್ಟಾಗ ಅದೇನಾಗೋಯಿತು, ಗಾಳಿ ಆಡದೆ ತುಂಬ ಹತ್ರ ಇಟ್ಟಾಗ ಅದು ಬೆಳೀಲಿಲ್ಲ. ಸೊ ಆ ಪ್ಲ್ಯಾಂಟ್ಸ್ ಹಾಗೇ ಸತ್ತೋಯ್ತು. ಸೊ ಸ್ವಲ್ಪ ಇತ್ತು, ಮತ್ತು ನೆಕ್ಸ್ಟ್ ನಾನು ಇಲ್ಲಿ ಕಾಣ್ತಿದ್ದಲ್ಲ ಈ 2 ಪಾಟ್ಸಲ್ಲಿ ಇಟ್ಟಾಗ ಒಂದು ಬಂತು, ಒಂದು ಆ ಕಡೆ ಇದೆ ತೋರಿಸ್ತೀನಿ, ಒಂದು ಬಂತು, ಇನ್ನೊಂದು ಬರಲಿಲ್ಲ. ಸೊ ಅದು ಏನಾಗ್ತಿದೆ, ವಾಟ್ರ್ ಹಾಕ್ತಾನೇ ಇದ್ದೀನಿ, ಮತ್ತು ಕ್ಲೇ ಸಾಯಿಲು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಮೇಲೆ ನನಗೆ ಸ್ಯಾಂಡ್ ಹಾಕಿರೋದ್ರಿಂದ ಅದು ಮರಳು ನೀರು ಡ್ರೈ ಆಗೋಗ್ತಾಯಿತ್ತು, ಒಳಗಡೆ ಕ್ಲೇ ಸಾಯಿಲು ಹಾಗೆ ವೆಟ್ಟಿರ್ತಿತ್ತು. ನಾನೇನು ಅನ್ಕೋತಿದ್ದೆ, ಮೇಲೆ ಡ್ರೈ ಆಗೋಗ್ತಿದೆ ಅಲ್ಲ, ಸೊ ಮತ್ತೆ ನೀರು ಹಾಕಬೇಕು. ವಾಟ್ರಿಂಗ್ ಜಾಸ್ತಿ ಮಾಡಿ ಒಳಗಡೆನೇ ಕೊಳ್ತೋಯ್ತು ಬೇರೆಲ್ಲ. ಸೊ ಹಾಗಾಗಿ ಮತ್ತೆ ನಾನು ಈ ಮಿಸ್ಟೇಕ್ ಮಾಡಬಾರ್ದು ಅಂತಂದ್ಬಿಟ್ಟು ತೆಗೆದು ನೋಡಿದಾಗ ರೂಟ್ಸ್ ಎಲ್ಲ ತುಂಬ ಡ್ಯಾಮೇಜ್ ಆಗೋಗಿತ್ತು. ನನಗೆ ಯಾಕೋ ಅದನ್ನ ಮತ್ತೆ ಬಿಸಾಕೋಕ್ಕೂ ಮನಸ್ಸು ಬರಲಿಲ್ಲ. ಹೇಗನ್ನ ಆಗಲಿ ಅದನ್ನು ಮತ್ತೆ ಬದುಕಿಸ್ಬೇಕು ಅಂತಂದ್ಬಿಟ್ಟು ನಾನು ಈ ಥರ ಸಣ್ಣ ಪಾಟ್ಸಲ್ಲಿ ಇಟ್ಟಿದ್ದೀನಿ. ಥ್ಯಾಂಕ್ ಗಾಡ್ ಮತ್ತೆ ಬರಲಿ ಅದು ಅಂತ ನಾನು ಅನ್ಕೋತಿದ್ದೀನಿ. ಇದು ಅಷ್ಟೇ ಕಾಕಡ, ಇದಕ್ಕೂ ಅದೇ ಮಿಸ್ಟೇಕ್ ಮಾಡಿದ್ದೆ. ನಾನು ಇನ್ನೂ ಬಿಗಿನರ್ ಆಗಿರೋದ್ರಿಂದ ನನಗೆ ಯಾವ ಸಾಯಿಲ್ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಇನ್ನು ನಾನು ಎಕ್ಸ್ಪೀರಿಯೆನ್ಸ್ ಪಡ್ಕೋತಿದ್ದೀನಿ ಸ್ವಲ್ಪನೇ, ಒಂದೊಂದು ಪ್ಲ್ಯಾಂಟಲ್ಲೂ ಒಂದೊಂದು ವಿಷಯ ತಿಳ್ಕೊತಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಡ್ಜ್ ತಗೊಂಡು ನಾನು ಬೆಳೆಸ್ತಿದ್ದೀನಿ. ಇದು ಕೈಂಡ್ ಆಫ್ ಸೇವಂತಿಗೆನೆ.
ಅದು ಎಲೆಗಳೆಲ್ಲ ಸ್ವಲ್ಪ ಡ್ರೈ ಆಗೋಯಿತು. ಅದು ನನ್ನ ಮಿಸ್ಟೇಕೇನೆ. ನಾನು ಶೇಡಲ್ಲಿ ಇಟ್ಬಿಟ್ಟೆ, ಸೆಮಿ ಶೇಡಲ್ಲಿ. ಸೊ ಅದಕ್ಕೆ ಅಡ್ಜಸ್ಟ್ ಆಗಲಿಲ್ವೇನೋ. ಸೊ ಮತ್ತೆ ಸನ್ಲೈಟ್ಗೆ ತೊಗೊಬಂದೆ. ನಾನೇನು ಅಂದ್ಕೊಂಡೆ, ತುಂಬ ಬಿಸಿಲಿದೆ ಅಲ್ಲ, ಅದಕ್ಕೆ ಹಿಂಸೆ ಆಗುತ್ತೆ, ಸ್ವಲ್ಪ ಶೇಡಲ್ಲಿ ಇರೋಣ ಅಂತಂದ್ಬಿಟ್ಟು ಎತ್ಕೊಂಡೋಗಿ ಇಟ್ಟಾಗ ಅದಕ್ಕೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಯ್ತೇನೋ, ತುಂಬ ಲೀವ್ಸ್ ಎಲ್ಲ ಡ್ರೈ ಆಗೋಗೋದು ಆ ಥರ ಆಯಿತು. ಸೊ ಮೊನ್ನೆ ಅದನ್ನೆಲ್ಲ ಕಟ್ ಮಾಡಿದ್ದೀನಿ. ಸೊ ಅದು ಇನ್ನೊಂದು ಗಿಡ ಆಲ್ಮೋಸ್ಟ್ ಅದು ಹೋಗೇ ಬಿಟ್ಟು. ಸೊ ಈಗ ನಾನು 2 ಡೇಸ್ ಆಯಿತು ಇದನ್ನ ರೀಪಾಟ್ ಮಾಡಿ. ಸೊ ಒಂದು ಸ್ವಲ್ಪ ಏನೋ ನನಗೆ ಓಕೆ ಅನ್ನಿಸೋ ರೇಂಜಿಗೆ ಅದು ನಿಂತಿದೆ. ಅಷ್ಟು ಮಾತ್ರ ನನ್ನ ಕೈಯಲ್ಲಿ ಆದ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಅದೂ ಅಷ್ಟೇ, ವೈಟ್ ಕಲರ್ ಸೇವಂತಿಗೆ ನೋಡಿ. ಇದರಲ್ಲಂತೂ ಯಾವಾಗಲೂ ಇಯರ್ ಫುಲ್ಲು ಬಿಡುತ್ತೆ. ನನಗೆ ಅದೊಂದು ಖುಷಿ. ಇದೇ ಪಾಟಲ್ಲೇ ಇದೆ, ಅದರಲ್ಲೇ ಬಿಡುತ್ತೆ. ನಾನು ಅದನ್ನ ಕಟ್ ಮಾಡ್ತಾನೇ ಇರ್ತೀನಿ, ಅದು ಬೆಳೀತಾನೇ ಇರುತ್ತೆ. ಸೊ ಸೇಮ್ ಅದು ಅಷ್ಟೇ. ಇದು ವೈಟ್ ಕಲರು, ಇದೊಂದು ಸ್ವಲ್ಪ ವೈಟ್ ವಿತ್ ಯೆಲ್ಲೋ ಮಿಕ್ಸ್ ಥರ. ನೆಕ್ಸ್ಟ್ ಇದು ಹೂವಲ್ಲಿ ಹಾಕಿ ಕಟ್ತಾರಲ್ಲ ಅದು. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಇದನ್ನು ಪೂಜೆಗೆ ಬಳಸ್ತಾರೆ. ಇದು ಸೇವಂತಿನೇ. ಇದನ್ನು ನಾನು ನರ್ಸರಿಯಿಂದ ತಂದೆ. ಚಿಕ್ಕ ಪ್ಲ್ಯಾಂಟ್ಸು 5 ರೂಪೀಸ್ ಅಂತ ಹೇಳಿದ್ರು. ಸೊ ತಗೊಬಂದೆ. ನಂಗೆ ತುಂಬ ಇಷ್ಟ ಅದಕ್ಕೆ. ನೋಡಿ, ಇದು ನಾನು ಹೇಳಿದೆ ಅಲ್ಲ, ಒಂದು ಪ್ಲ್ಯಾಂಟ್ ಉಳ್ಕೋತು, ಇನ್ನೊಂದು ಪ್ಲ್ಯಾಂಟ್ ಸತ್ತೋಯ್ತು ಅಂತ. ಒಂದು ಪ್ಲ್ಯಾಂಟ್ ಉಳ್ಕೊಂಡಿರೋ ಪ್ಲ್ಯಾಂಟು ಇದೆ ನೋಡಿ. ತುಂಬಾ ಚೆನ್ನಾಗಿತ್ತು. ನನಗೆ ಅದೇ ಬೇಜಾರಾಗೋಯ್ತು, ಒಂದು ಪ್ಲ್ಯಾಂಟ್ ನಾನು ಅದು ಈ ಥರ ನನ್ನ ಮಿಸ್ಟೇಕಿಂದ ಹೋಯ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ಮಲ್ಲಿಗೆ. ಇದು ನೋಡಿ, ಇದು ಚೈನೀಸ್ ಬಾಕ್ಸ್. ಮೊನ್ನೆ ಫ್ಲವರ್ ಬಿಟ್ಟಿತ್ತಲ್ಲ ಅದು. ಮತ್ತೆ ಇನ್ನೊಂದು ಫ್ಲವರ್ ಬಂದಿಲ್ಲ, ಬರಲಿ ಬೇಗ ಅಂತ ಎಕ್ಸ್ಪೆಕ್ಟ್. ಇನ್ನೊಂದು ಏನಂದರೆ ಇದ್ರ ಸ್ಪೆಷಾಲಿಟಿ, ಇದು ಫ್ಲವರ್ ಬಿಟ್ಟಾಗ ನಾನು ವೀಡಿಯೋಸಲ್ಲಿ ಚೆಕ್ ಮಾಡಿದ್ದೆ ಇದ್ರ ಬಗ್ಗೆ, ಅಂದರೆ ಹನಿ ಬೀಸ್ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು. ನನಗದು ಓನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಮೊನ್ನೆನೇ. ಫ್ಲವರ್ ಬಿಟ್ಟಿದ್ದು ಅವತ್ತು ನೈಟೇ ಹನಿ ಬೀಸು ನಾನು ನೋಡಿದೆ. ಅವತ್ತು ಈವ್ನಿಂಗು ಒಂದು 6:30 6:45 ನೋಡಿದೆ. ಅವತ್ತೂ ನೋಡಿದೆ, ಅದ್ರ ನೆಕ್ಸ್ಟ್ ಡೇನೂ ನಾನು ನೋಡಿದೆ, ಬೆಳಗ್ಗೆನೂ ನೋಡಿದೆ. ಸೊ ತುಂಬ ಖುಷಿ ಆಯಿತು. ಸೊ ನನಗೆ ನಾನು ವೆಜಿಟೇಬಲ್ಸ್ ಬೆಳೆಸ್ತಿದ್ದೀನಲ್ಲ, ಸೊ ಅದಕ್ಕೆ ಪಾಲಿನೇಷನ್ಗೆ ಈಸಿ ಆಗುತ್ತೆ ಆ ಥರ ಬರೋದ್ರಿಂದ. ಸೊ ನೋಡಿ, ಅದು ಮಲ್ಲಿಗೆನೇ. ಇದೆಲ್ಲ ಮಮ್ಮಿಗೆ ತುಂಬ ಇಷ್ಟ. ತಂದಿರೋ ಪ್ಲ್ಯಾಂಟ್ಸೇ ತರ್ತಾನೇ ಇರ್ತಾರೆ. ಅವ್ರಿಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಸೊ ಅದನ್ನೇ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಮಲ್ಲಿಗೆ. ಇನ್ನೂ ಕೆಳಗಡೆ ತುಂಬ ಪ್ಲ್ಯಾಂಟ್ಸ್ ಇದೆ. ಅದು ಸೇವಂತಿಗೆ, ಯೆಲ್ಲೋ ಕಲರ್. ಇದರಲ್ಲಿ ಬಿಡ್ತಾನೇ ಇರುತ್ತೆ. ಸೊ ಇದು ಒಂದು ಇದೆ. ಈಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಇದೇನೋ ಗೊತ್ತಿಲ್ಲ. ಇದು ತುಂಬ ಹಳೆ ಪಾಟ್ಸ್ ಇವು. ಏನು ಅನ್ಕೋಬೇಡಿ, ಏನು ಈ ಥರ ಇಟ್ಟಿದ್ದಾರೆ ಪಾಟ್ಸು ಅಂತ. ಸೊ ಮಮ್ಮಿ ಅದನ್ನು ರೀಪಾಟ್ ಮಾಡೋಕ್ಕೆ ಬಿಡ್ತಾನೇ ಇಲ್ಲ, ನಾನು ಎಷ್ಟು ಟ್ರೈ ಮಾಡಿದ್ರು. ಸೊ ಇಷ್ಟು ನನ್ನ ಪ್ಲ್ಯಾಂಟ್ಸು. ಇನ್ನು ಆ ಕಡೆ ಕಾರ್ನರಲ್ಲಿ ನಾನು ನೋಡಿ, ಅದು ಪಾರಿಜಾತ, ಆಮೇಲೆ ಆ ಕಡೆ ಕದಂಬ. ನಾನು ಯಾಕೆ ಈ ಥರ ಕಾರ್ನರಲ್ಲಿ ಇಟ್ಟಿದ್ದೀನಿ ಅಂದರೆ, ಕೆಲವೊಂದು ಗಿಡಗಳನ್ನ ನಾವು ನಮ್ಮಿಂದ ದೂರನೇ ಇಡಬೇಕಾಗುತ್ತೆ. ಯಾಕಂದರೆ ಪೂಜೆ ಮಾಡೋವಂಥ ಗಿಡಗಳು. ಸೊ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ನೆರಳು ಅದ್ರ ಮೇಲೆ ಬಿಡೋದು ಬೇಡ ಅಂತಂದ್ಬಿಟ್ಟು ಅದನ್ನು ಒಂದು ಕಾರ್ನರಲ್ಲಿ ಇಟ್ಟಿದ್ದೀನಿ. ಸೊ ಅವು ಒಂದೇ ಫೀಲ್ ಆಗಬಾರ್ದು ಅಂತಲೂ ಅವುಗಳ ಜೊತೆಗೆ ಕೆಲವೊಂದು ದೈವಿ ಗುಣಗಳಿರುವಂಥ ಪ್ಲ್ಯಾಂಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಕದಂಬ ವೃಕ್ಷನ ನಾನು ಮತ್ತೆ ಬೇರೆ ಪ್ಲೇಸ್ಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದು ಮರ ಆಗಿ ಬೆಳೆಯುವಂಥ ಒಂದು ಗಿಡ. ಸೊ ಅದಕ್ಕೆ ನಾನು ತುಂಬ ತೊಂದರೆ ಕೊಡೋದು ಬೇಡ ಅಂತ. ನನ್ನ ಹತ್ರನೇ ಇರುತ್ತೆ, ಬಟ್ ಈ ಜಾಗದಲ್ಲೆಲ್ಲ ಕೆಳಗಡೆ ಎಲ್ಲನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ. ಪಾರಿಜಾತನೂ ಹಾಗೇ ಹೇಳ್ತಿದ್ದಾರೆ ನಮ್ಮ ತಂದೆ. ಸೊ ನೋಡೋಣ, ನನಗೆ ಮನಸ್ಸಿಲ್ಲ. ಸೊ ಗೊತ್ತಿಲ್ಲ ಇನ್ನೂ ಏನೇನಾಗುತ್ತೆ ಅಂತ. ಸೊ
ಮತ್ತೆ ಬಿಸಿಲು ಬರ್ತಿದೆ, ಮಳೆ ಬರಲ್ಲ ಅನಿಸುತ್ತೆ. ಇನ್ನೊಂದು ಮಲ್ಲಿಗೆ ಗಿಡ ನೋಡಿಸಿಲ್ಲ ಅಲ್ಲ ನಾನು, ನೋಡಿ ಇದೆ. ಇದನ್ನು ಇದು ಸಣ್ಣ ಜಾಜುಲು ಅಂತಾರೆ ತೆಲುಗುವಲ್ಲಿ. ಸೊ ಕನ್ನಡದಲ್ಲಿ ಮಲ್ಲಿಗೆ ಅಷ್ಟೇ ಗೊತ್ತು ನನಗೆ. ಡೋಂಟ್ ಮೈಂಡ್ ತೆಲುಗು ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಇಷ್ಟು. ಸೊ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಗಾರ್ಡನ್ ಹೇಗಿದೆ ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಇದು ಪುದೀನ ಹ್ಯಾಂಗಿಂಗ್ ಪಾಟ್ಸಲ್ಲಿ ಇಟ್ಟಿರೋದ್ರಿಂದ ಅದು ಚೆನ್ನಾಗಿ ಬೆಳೀತಿದೆ. ಅದಕ್ಕೂ ಏನೋ ಬಗ್ಸ್ ಅಟ್ಯಾಕ್ ಆದಾಗಿದೆ, ನೋಡಲಿಲ್ಲ ನಾನು. ಸೊ ನೆಕ್ಸ್ಟ್ ನಾಳೆ ಸಂಡೇ ಅಲ್ಲ, ಸೊ ಪ್ರತಿಯೊಂದು ಚೆಕ್ ಮಾಡಬೇಕು. ಇದೆಲ್ಲ ಕ್ರೀಪರ್ಸ್ ಅದಕ್ಕೆ ಕಟ್ಟಿರೋದು, ವೆಜಿಟೇಬಲ್ಸ್ಗೆ ಅಂತ. ನಾಳೆ ಸ್ಟಿಕ್ಸ್ ಎಲ್ಲ ತಂದು ಸೊ ಇದ್ರ ಕೆಲಸ ಮುಗಿಸ್ಬೇಕು. ನೋಡಿ, ಇದು ವೈನ್ ಪ್ಲ್ಯಾಂಟ್, ಇವೆಲ್ಲ ಹ್ಯಾಂಗಿಂಗ್ ಪಾಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನ್ನ ಬರ್ಡ್ಸ್ ಎಷ್ಟೊಂದು ಖುಷಿಯಾಗಿದೆ. ಇನ್ನೊಂದು ಈ ಬರ್ಡ್ಸ್ ಬಗ್ಗೆ ಹೇಳೋದು ಮರ್ತದೆ ನಾನು. ಈ ಬರ್ಡ್ಸ್ಗೆ ಮನೇಲಿದ್ದರೆ ಇಷ್ಟನೇ ಆಗಲ್ಲ. ನಾನು ಎಷ್ಟೋ ಸರಿ ಚೆಕ್ ಮಾಡಿದ್ದೀನಿ, ನಾನು ರೂಮಲ್ಲಿ ಕಂಫರ್ಟಬಲೇ ಇರಲ್ಲ. ಅದಕ್ಕೆ ಏನಕ್ಕನ್ನ ನಾನು ರೂಮಲ್ಲಿ ಬಿಡ್ತೀನೋ ಅನ್ನೋಷ್ಟು ಬೇಜಾರು ಆಗ್ತಿರುತ್ತೆ ಅವುಗಳಿಗೆ. ಒನ್ಸ್ ನಾನು ಬೆಳಗ್ಗೆ ಆಗ್ತಿದೆ 6 o'clock ಅನ್ನೋ ಅಷ್ಟೊತ್ತಿಗೆ ನನ್ನ ಎಬ್ಬರಿಸೋಕೆ ಅವು ಎಷ್ಟು ಗಲಾಟೆ ಮಾಡುತ್ತೆ ಅಂದರೆ ಅಷ್ಟು ಗಲಾಟೆ ಮಾಡುತ್ತೆ. ಬಿಕಾಸ್ ಹೊರಗಡೆ ಬಂದುಬಿಡ್ಬೇಕು, ಈ ಗಾರ್ಡನ್ ಬಂದುಬಿಡ್ಬೇಕು ಅಂತ ಆಸೆ ಅದಕ್ಕೆ. ಬಂದಿದ್ದ ತಕ್ಷಣ ಹಾಕೋದೇ ತಡ ಗಲಾಟೆ. ನೀವು ಬೇಕಾದರೆ ನಾನು ಓಲ್ಡ್ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು. ಎಷ್ಟು ಗಲಾಟೆ ಅಂದರೆ ಅಷ್ಟು ಗಲಾಟೆ, ಅಷ್ಟು ಖುಷಿ ಅವುಗಳಿಗೆ. ಸೊ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನ್ನ ಬರ್ಡ್ಸ್ಗೆ ಈ ಜಾಗ. ಸೊ ಅದೊಂದು ನೋಡಿ, ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸ್ದು. ನಾನಿನ್ನೂ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ಹ್ಯಾಂಗಿಂಗ್ ಪಾಟ್ಸ್ಗೆ. ಸೊ ಹಾಗಾಗಿ ಹಾಗೆ ಇದೆ. ಸೊ ನೆಕ್ಸ್ಟು ಇದು ಇಂಡೋರ್ ಪ್ಲ್ಯಾಂಟ್ಸು. ನನಗೆ ಒಳಗಡೆ ನಾನು ಅದನ್ನು ಪ್ಲ್ಯಾಂಟ್ಸ್ನೆಲ್ಲ ಇಡೋದಕ್ಕೆ ನನಗೆ ಸ್ವಲ್ಪ ಜಾಗ ಅಡ್ಜಸ್ಟ್ ಆಗ್ತಿಲ್ಲ. ಸೊ ಸ್ವಲ್ಪ ದಿನ ಇಲ್ಲೇ ಇರಲಿ, ಹೇಗೂ ಶೇಡ್ ಇರೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಮೊನ್ನೆ ನಾನು ರೀಪಾಟ್ ಮಾಡಿದೆ ಅಲ್ಲ, ಜಿಜಿ ಪ್ಲ್ಯಾಂಟು, ಸ್ಟ್ರಿಂಗ್ ಆಫ್ ಪರ್ಲ್ಸು, ಇದು ಕೊಲೊಂಜಿ, ಇದು ಬಂದು ಜಿಜಿ ಪ್ಲ್ಯಾಂಟ್. ಅದು ಪಕ್ಕದಲ್ಲಿ ಚಿಕ್ಕದಾಗಿಬಿಟ್ಟಿತ್ತು. ಸೊ ಅದು ಆಲ್ಮೋಸ್ಟ್ ರೂಟ್ ರಾಟಾಗಿ ಸತ್ತೋಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನು ಅದನ್ನೆಲ್ಲ ಕ್ಲಿಯರಾಗಿ ತೆಗೆದು ಎಲ್ಲ ಮತ್ತೆ ಇಟ್ಟಿದ್ದೀನಿ. ನೋಡೋಣ, ಬಂದರೆ ಖುಷಿನೇ. ಸೊ ಇದು ಜೇಡ್, ಸ್ಟ್ರಿಂಗ್ ಆಫ್ ಬನಾನಾಸ್, ಇದು ಪೀಸ್ ಲಿಲ್ಲಿ 2. ಸೊ ಇದು ಸ್ಪೈಡರ್, ನೋಡಿ ಸ್ಪೈಡರ್, ಇದರಲ್ಲಿ ಫ್ಲವರ್. ಇದು ವೀಳ್ಯದೆಲೆ. ಸೊ ಇದು ನನ್ನ ಗಾರ್ಡನ್. ಸೊ ಹೇಗಿದೆ ಅಂತ ನನಗೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.